Hi, hello everyone. This is Abhaguda Nayak. Today we are discussing about story writing, how to write a story and get 3 marks. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ದಿನ ನಾವು 10ನೇ ತರಗತಿಯ ದ್ವಿತೀಯ ಭಾಷೆಯಲ್ಲಿ ಬರುವ ಸ್ಟೋರಿ ರೈಟಿಂಗ್ ಎಂಬ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಆ ಸ್ಟೋರಿ ರೈಟಿಂಗನ್ನು ಹೇಗೆ ಬರೆಯಬೇಕು ಹಾಗೂ 3 ಅಂಕಗಳನ್ನು ಸುಲಭವಾಗಿ ಹೇಗೆ ಗಳಿಸಬಹುದು ಎನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಈಸಿ ಟ್ರಿಕ್ಸ್ ಫಾರ್ ಸ್ಟೋರಿ ರೈಟಿಂಗ್. ಈ ಸ್ಟೋರಿ ರೈಟಿಂಗನ್ನು ಬರೆಯೋದಕ್ಕೆ ಯಾವೆಲ್ಲ ಸರಳವಾದ ಟ್ರಿಕ್ಗಳಿವೆ, ಅವುಗಳನ್ನು ಬಳಸಿಕೊಂಡು ಹೇಗೆಲ್ಲ ನಾವು ಸ್ಟೋರಿಯನ್ನು ಡೆವಲಪ್ ಮಾಡಬೇಕು ಅನ್ನೋದನ್ನು ತಿಳಿಯುವ. ಫಸ್ಟ್ ಒನ್ ಈಸ್ ರೀಡ್ ದ ಕ್ಲೂಸ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಡಿಯರ್ ಸ್ಟೂಡೆಂಟ್, ಫಸ್ಟ್ ವರ್ಕ್ ಈಸ್ ಯುವರ್ಸ್. ರೀಡ್ ದ ಕ್ಲೂಸ್, ದೇ ಆರ್ ಗಿವನ್, ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸ್ಟೋರಿ. ವಿದ್ಯಾರ್ಥಿಗಳೇ, ಕೊಟ್ಟಂಥ ಕ್ಲೂಗಳನ್ನು ಓದಬೇಕು. After that, you will try to understand what is the story, what was the story. Second one is write a suitable title of the story. ನೀವು ಸ್ಟೋರಿಯನ್ನು ಆರಂಭಿಸೋದಕ್ಕಿಂತ ಮುಂಚೆ ಪ್ರಶ್ನೆ ಸಂಖ್ಯೆಯನ್ನು ಹಾಕಿಬಿಟ್ಟು ಆ ಒಂದು ಸ್ಟೋರಿಯ ಸುಟೇಬಲ್ ಆದಂಥ ಟೈಟಲನ್ನು ಬರೆಯೋದಕ್ಕೆ ಪ್ರಯತ್ನಿಸಬೇಕು ವಿದ್ಯಾರ್ಥಿಗಳೇ. ಆ್ಯಂಡ್ ಥರ್ಡ್ ಒನ್ ಈಸ್ ಸ್ಟಾರ್ಟ್ ವಿತ್ ಒನ್ಸ್ ಅಪಾನ್ ಅ ಟೈಮ್. ಮೂರನೆಯದಾಗಿ ಆ ಸ್ಟೋರಿಯನ್ನು ನೀವು ಬರೆಯೋದಕ್ಕೆ ಆರಂಭಿಸುವ ಸಂದರ್ಭದಲ್ಲಿ ಸ್ಟಾರ್ಟ್ ವಿತ್ ದ ವರ್ಡ್ಸ್ ಆಫ್ ಒನ್ಸ್ ಅಪಾನ್ ಎ ಟೈಮ್. ಒನ್ಸ್ ಅಪಾನ್ ಎ ಟೈಮ್ ಎನ್ನುವಂಥ ಪದಗಳೊಂದಿಗೆ ಕಥೆಯನ್ನು ಆರಂಭಿಸಿ. ಬಿಕಾಸ್ ಆಫ್ ಸ್ಟೋರಿ ಇಟ್ ಈಸ್ ಅ ಪಾಸ್ಟ್ ಇವೆಂಟ್. ಸ್ಟೋರಿ ಅನ್ನುವಂಥದ್ದು, ಕಥೆ ಅನ್ನುವಂಥದ್ದು ಈಗಾಗಲೇ ನಡೆದು ಹೋದ ಘಟನೆ. ಹಾಗಾಗಿ ಒಂದಾನೊಂದು ಕಾಲದಲ್ಲಿ, ಒಂದು ಊರಲ್ಲಿ ಅನ್ನುವಂಥ ರೀತಿಯಲ್ಲಿ ನಾವು ಕಥೆಗಳನ್ನು ಹೇಳ್ತೇವೆ. ಸೊ ಹಿಯರ್ ಒನ್ಸ್ ಅಪಾನ್ ಎ ಟೈಮ್ ಇಟ್ ಈಸ್ ಅ ಸೂಟೇಬಲ್ ವರ್ಡ್ ಫಾರ್ ಸ್ಟಾರ್ಟ್ ದ ಸ್ಟೋರಿ. ಫೋರ್ತ್ ಒನ್ ಈಸ್ ಡೆವಲಪ್ ದ ಸ್ಟೋರಿ, ಕನ್ಸ್ಟ್ರಕ್ಟ್ ಸ್ಮಾಲ್ ಸೆಂಟೆನ್ಸ್. ಈ ಸ್ಟೋರಿಯನ್ನು ನೀವು ದೊಡ್ಡದಾಗಿ ಕಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸೇ ಬಳಸಬೇಕಂತೇನಿಲ್ಲ ವಿದ್ಯಾರ್ಥಿಗಳೇ. ಸಣ್ಣದಾದಂಥ ವಾಕ್ಯಗಳೊಂದಿಗೆ ನಿಮ್ಮ ಸ್ಟೋರಿಯನ್ನು ಡೆವಲಪ್ ಮಾಡಬೇಕು. ಯೂಸ್ ಅ ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ವಿದ್ಯಾರ್ಥಿಗಳೇ, ಆಲ್ರೆಡಿ ಟೋಲ್ಡ್ ಯು, ನಿಮ್ಗೆ ಹೇಳಿದ ಹಾಗೆ ಈ ಕಥೆ ಅಥವಾ ಸ್ಟೋರಿ ಅನ್ನುವಂಥದ್ದು ಪಾಸ್ಟ್ ಇವೆಂಟ್. ಸೊ ಈ ಕಥೆಯನ್ನು ಬರೆಯುವಾಗ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸುವುದು ಉತ್ತಮ. ಸೊ ಅಲ್ಲಿ ವಾಸ್ ಮತ್ತು ವರ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ಬಳಸಿಕೊಂಡು ಮಾಡಿ. ವಾಸ್ ಇಟ್ ಈಸ್ ಯೂಸ್ ಬೈ ಸಿಂಗ್ಯುಲರ್, ವೇರ್ ಇಟ್ ಈಸ್ ಯೂಸ್ ಬೈ ಪ್ಲೂರಲ್. ಆ್ಯಂಡ್ ನೆಕ್ಸ್ಟ್ ಸಿಕ್ಸ್ತ್ ಒನ್ ಟ್ರಿಕ್ಸ್ ಈಸ್ ಯೂಸ್ ಅ ಕಂಜಕ್ಷನ್ ಆರ್ ಲಿಂಕರ್ಸ್. ಸ್ಟೋರಿಯನ್ನು ನಾವು ಬೆಳೆಸಬೇಕಾದ್ರೆ ಈ ಕೆಳಕೊಟ್ಟಂಥ ಕಂಜಕ್ಷನ್ ಜೊತೆಗೆ ಇನ್ನಿತರೆ ಕಂಜಕ್ಷನ್ಗಳನ್ನು ಬಳಸಿ, ಆರ್ ಲಿಂಕರ್ಸ್. ಆಗ ಮಾತ್ರ ನಾವು ಸ್ಟೋರೀಸ್ ಆ್ಯಂಡ್ ಸೆಂಟೆನ್ಸ್ಗಳನ್ನು ಹೆಚ್ಚು ಬಳಸಲಿಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ ಆ್ಯಂಡ್, ಬಟ್, ಸೊ, ಬಿಕಾಸ್ ಇವುಗಳನ್ನ ಹೇಗೆ ಬಳಸಬೇಕಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಟು ಕಂಟಿನ್ಯೂ ದ ಸ್ಟೋರಿ ವಿತ್ ದೀಸ್ ವರ್ಡ್ಸ್. ಸ್ಟೋರಿಯನ್ನು ಡೆವಲಪ್ ಮಾಡೋದಕ್ಕೆ, ಕಂಟಿನ್ಯೂ ಮಾಡಲಿಕ್ಕೆ ಈ ಕೆಳಗಿನ ವರ್ಡ್ಸನ್ನು ಬಳಸಿ. ದಟ್ ಈಸ್ ದೆನ್, ಆಫ್ಟರ್, ಲೇಟರ್, ನೆಕ್ಸ್ಟ್, ಲೇಟರ್ ಆನ್, ಆಫ್ಟರ್ ದೇಟ್, ಎಟ್ ದ್ಯಾಟ್ ಟೈಮ್, ಆನ್ ದ್ಯಾಟ್ ಟೈಮ್, ಈ ಥರದ ವರ್ಡ್ಸ್. ಇವುಗಳನ್ನು ಕೂಡ ಹೇಗೆ ಬಳಸಬೇಕು ಅನ್ನೋದನ್ನು ನಾವು ಎಕ್ಸಾಂಪಲಲ್ಲಿ ನೋಡುವ. ಆ್ಯಂಡ್ ನೆಕ್ಸ್ಟ್ ಒನ್, 8th ಪಾಯಿಂಟ್ ಈಸ್ ರೈಟ್ ಅ ಮಾರಲ್ ಆಫ್ ದಿ ಸ್ಟೋರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್. ಮಾರಲ್ ಆಫ್ ದಿ ಸ್ಟೋರಿನ ನೀವು ಹೇಗೆ ಬರೀತೀರಿ ಅನ್ನೋದ್ರ ಮೇಲೆ ನಿಮ್ಮ ಮಾರ್ಕ್ಸ್ ಡಿಸೈಡ್ ಆಗುತ್ತೆ. ಆ್ಯಂಡ್ ಯು ವಿಲ್ ಗೆಟ್ ಕಂಪ್ಲೀಟ್ ಮಾರ್ಕ್ಸ್, ಫುಲ್ ಮಾರ್ಕ್ಸ್ ಆಫ್ ದಿ 3 ಔಟ್ ಆಫ್ 3 ಮಾರ್ಕ್ಸನ್ನು ಪಡೀಲಿಕ್ಕೆ ವಿದ್ಯಾರ್ಥಿಗಳೇ ಆ ಸ್ಟೋರಿಯ ಮಾರಲ್ ಏನಿದೆ ಅನ್ನೋದನ್ನು ಶಾರ್ಟಾಗಿ ವಿತ್ ಯೂಸ್ ಆಫ್ ಪ್ರವರ್ಬ್ಸ್, ಯಾವುದಾದ್ರೂ ಒಂದು ಗಾದೆ ಆ್ಯಂಡ್ ಸ್ಲೋಗನ್ಸನ್ನು ಯೂಸ್ ಮಾಡಿಕೊಂಡು ಬರೆದ್ರೆ ಇನ್ನೂ ಉತ್ತಮ. ಆ್ಯಂಡ್ 9th ಒನ್, ಡೋಂಟ್ ಲೀವ್ ಎನಿ ಗಿವನ್ ಪಾಯಿಂಟ್ಸ್ ಆರ್ ಕ್ಲೂಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಮೈಂಡಲ್ಲಿರಲಿ, ಕೊಟ್ಟಂಥ ಯಾವುದೇ ಕ್ಲೂಗಳನ್ನು, ಯಾವುದೇ ಪಾಯಿಂಟ್ಸನ್ನು ಬಿಡದಂಗೆ ಎಲ್ಲವನ್ನು ಯೂಸ್ ಮಾಡ್ಕೊಂಡು ಬರೀಬೇಕು. ಅಟ್ ಲಾಸ್ಟ್ ಮೇಕ್ ಅಟ್ಲೀಸ್ಟ್ 2-3 ಪ್ಯಾರಾಗ್ರಾಫ್, 2-3 ಪ್ಯಾರಾಗ್ರಾಫ್, ಅಟ್ಲೀಸ್ಟ್ 2 ಪ್ಯಾರಾಗ್ರಾಫ್ ಆದರೂ ಮಾಡಿ ವಿದ್ಯಾರ್ಥಿಗಳೇ. ಹೀಗಾಗಿ ನೀವು ಬರೆದ್ರೆ ನೀವು ಉತ್ತಮವಾಗಿ ಅಥವಾ ಕಂಪ್ಲೀಟ್ 3 ಮಾರ್ಕ್ಸನ್ನು ಪಡಿಬಹುದು. ಲೆಟ್ ಅಸ್ ಕಮ್ ಡಿಯರ್ ಸ್ಟೂಡೆಂಟ್ಸ್, ಟೇಕ್ ಒನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲನ್ನು ತೊಗೊಂಡು ನಾವು ಹೀಗೆ ಈ ಸ್ಟೋರಿ ರೈಟಿಂಗನ್ನು ಬರೀಬಹುದು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. Here is one question. Develop a story using the clues given below. Forest, lion, killing many animals, everyday, food, animals assembled, met lion, requested, lion agreed, sent an animal each day, it returned, rabbit, feared, thought a plan, went to the lion, told another lion, hungry, came to the well, saw, reflection, roared, jumped, died, moral.
This is the given question. These are the clues. So we use these clues and try to write a story. ವಿದ್ಯಾರ್ಥಿಗಳು ಈ ಕೆಳಗೆ ಕೊಟ್ಟಂಥ ಕ್ಲೂಗಳನ್ನು ಬಳಸ್ಕೊಂಡು ಒಂದು ಸ್ಟೋರಿಯನ್ನು ಬರೆಯೋದಕ್ಕೆ ಟ್ರೈ ಮಾಡೋಣ. ಟೇಕ್ ಒನ್ ಪಾಯಿಂಟ್ ಆ್ಯಂಡ್ ಔಟ್ ಟು ಮೇಕ್ ಅ ಸೆಂಟೆನ್ಸ್ ಅನ್ನೋದನ್ನು ತಿಳಿಯುವ. ಫಸ್ಟ್ ಗಿವನ್ ಪಾಯಿಂಟ್ಸ್ ಈಸ್ ಫಾರೆಸ್ಟ್ ಲಯನ್ ಕಿಲ್ಲಿಂಗ್ ಮೆನಿ ಎನಿಮಲ್ಸ್ ಎವ್ರಿ ಡೇ ಫುಡ್. ಒನ್ಸ್ ಅಪಾನ್ ಎ ಟೈಮ್ ಇನ್ ಅ ಫಾರೆಸ್ಟ್ ವೇರ್ ಇನ್ ಅ ಫಾರೆಸ್ಟ್ ಅ ಲಯನ್ ಒಂದು ಲಯನ್ ವಾಸ್ ಕಿಲ್ಲಿಂಗ್ ಮೆನಿ ಎನಿಮಲ್ಸ್ ಏನು ಮಾಡ್ತಾ ಇತ್ತು, ಸಾಕಷ್ಟು ಪ್ರಾಣಿಗಳನ್ನು ಸಾಯಿಸ್ತಾ ಇತ್ತು. ಎವ್ರಿ ಡೇ ಫಾರ್ ಫುಡ್. ಸೊ ಇಲ್ಲಿ ಒನ್ಸ್ ಅಪಾನ್ ಎ ಟೈಮ್ ಒಂದಾನೊಂದು ಕಾಲದಲ್ಲಿ ಇನ್ ಅ ಫಾರೆಸ್ಟ್ ದೇರ್ ವಾಸ್ ಅ ಲಾಯನ್ ಅಲ್ಲಿ ಒಂದು ಲಾಯನ್ ಇತ್ತು. ವಾಸ್ ಕಿಲ್ಲಿಂಗ್ ಮೆನಿ ಎನಿಮಲ್ಸ್ ಅದೇನು ಮಾಡ್ತಿತ್ತು, ಸಾಕಷ್ಟು ಪ್ರಾಣಿಗಳನ್ನು ಸಾಯಿಸ್ತಾ ಇತ್ತು. ಎವ್ರಿ ಡೇ ಫಾರ್ ಫುಡ್ ಆಹಾರಕ್ಕಾಗಿ. ನೆಕ್ಸ್ಟ್ ಎನಿಮಲ್ಸ್ ಅಸೆಂಬಲ್ಡ್ ಮೆಟ್ ಲಾಯನ್. ಎನಿಮಲ್ಸ್ ಏನು ಮಾಡಿದ್ದು, ಅಸೆಂಬಲ್ಡ್. ಇಯರ್ ಆಲ್ ಎನಿಮಲ್ಸ್ ವೇರ್ ಅಸೆಂಬಲ್ಡ್ ಆ್ಯಂಡ್ ಮೆಟ್ ದ ಲಾಯನ್. ಎಲ್ಲ ಪ್ರಾಣಿಗಳು ಅಸೆಂಬಲ್ ಆಗಿ ಲಾಯನ್ಗೆ ಭೇಟಿಯಾಗ್ತವೆ. ಆ್ಯಂಡ್ ನೆಕ್ಸ್ಟ್ ಕ್ಲೂ ಈಸ್ ರಿಕ್ವೆಸ್ಟೆಡ್. ಲಯನ್ ಅಗ್ರೀಡ್ ಸೆಂಟ್ ಆ್ಯನ್ ಎನಿಮಲ್ ಈಚ್ ಡೇ. ಆಲ್ ಎನಿಮಲ್ಸ್ ವೇರ್ ರಿಕ್ವೆಸ್ಟೆಡ್. ಎಲ್ಲ ಪ್ರಾಣಿಗಳು ರಿಕ್ವೆಸ್ಟ್ ಮಾಡಿಕೊಂಡು ದ ಲಾಯನ್ ಆ್ಯಂಡ್ ದ ಲಾಯನ್ ವಾಸ್ ಅಗ್ರೀಡ್. ಲಾಯನ್ ಹತ್ರವು ರಿಕ್ವೆಸ್ಟ್ ಮಾಡ್ಕೊಳ್ತವೆ ಆ್ಯಂಡ್ ಲಾಯನ್ ಏನು ಮಾಡುತ್ತೆ ಅಲ್ಲಿಗೆ ಅವರ ಅಗ್ರಿಮೆಂಟ್ಗೆ ಅಥವಾ ಅವರ ರಿಕ್ವೆಸ್ಟ್ಗೆ ಒಪ್ಕೊಳ್ಳುತ್ತೆ. ಎನಿಮಲ್ಸ್ ರಿಕ್ವೆಸ್ಟ್ ಆಫ್ ಎನಿಮಲ್ಸ್ ಏನು ರಿಕ್ವೆಸ್ಟ್ ಅಂದರೆ ಸೆಂಟ್ ಆ್ಯನ್ ಎನಿಮಲ್ ಈಚ್ ಡೇ. ನೆಕ್ಸ್ಟ್ ಇಟ್ ಟರ್ನ್ ರ್ಯಾಬಿಟ್ ಫಿಯರ್ಡ್ ಥಾಟ್ ಆಫ್ ಲಾನ್ ವೆಂಟ್ ಟು ದ ಲಾಯನ್. ಆಫ್ಟರ್ ಸಮ್ ಡೇಸ್ ಕೆಲವು ದಿನಗಳ ನಂತರ ಇಟ್ ಟರ್ನ್ ಹೀಗೆ ಒಂದೊಂದು ಪ್ರಾಣಿಗಳಾದ ನಂತರ ಇಟ್ ವಾಸ್ ಟರ್ನ್ ಟು ಅ ರ್ಯಾಬಿಟ್. ಈ ಒಂದು ಪಾಳಿ ಯಾರ ಹತ್ರ ಬಂತು, ರ್ಯಾಬಿಟ್ಗೆ ಬಂತು. ರ್ಯಾಬಿಟ್ಗೆ ಹೇಳಿದು ನೆಕ್ಸ್ಟ್ ಡೇ ಇನ್ನಿಂದೇ ಪಾಳಿ ನೀನೇ ಹೋಗಬೇಕು ಸಿಂಹಕ್ಕೆ ಆಹಾರವಾಗಿ ಅಂತ. ಸೊ ಇಟ್ ವಾಸ್ ಫಿಯರ್ಡ್ ಆದ್ದರಿಂದ ಅದು ಭಾಳ ಭಯಗೊಂಡಿತು. ಆ್ಯಂಡ್ ಇಟ್ ವಾಸ್ ಅ ಥಾಟ್ ಅ ಪ್ಲಾನ್ ಒಂದು ಪ್ಲಾನನ್ನು ಕೂಡ ಮಾಡ್ಕೊಳ್ತು. ಆಫ್ಟರ್ ಸಮ್ ಟೈಮ್ ಪ್ಲಾನ್ ಮಾಡಿಕೊಂಡು ಕೆಲವು ಸಮಯದ ನಂತರ ದ ರ್ಯಾಬಿಟ್ ವಾಸ್ ವೆಂಟ್ ಟು ದ ಲಾಯನ್. ರ್ಯಾಬಿಟ್ಟು ಲಾಯನ್ ಹತ್ರ ಹೋಗುತ್ತೆ ಆ್ಯಂಡ್ ಹೋಗ್ಬಿಟ್ಟು ಟೋಲ್ಡ್ ಅನದರ್ ಲಾಯನ್ ಹಂಗ್ರಿ ಕೇಮ್ ಟು ದ ವೆಲ್. ಅದು ಏನು ಪ್ಲಾನ್ ಮಾಡ್ಕೊಂಡಿರ್ತಾರೆ ಆ ಪ್ಲಾನನ್ನು ಅಲ್ಲಿ ಹೋಗಿ ಎಕ್ಸಿಕ್ಯೂಟ್ ಮಾಡುತ್ತೆ. ದ ರ್ಯಾಬಿಟ್ ಟೋಲ್ಡ್ ರ್ಯಾಬಿಟ್ ಹೇಳಿತು ಟು ದ ಲಾಯನ್ ದ್ಯಾಟ್ ದೇರ್ ವಾಸ್ ಅನದರ್ ಲಾಯನ್. ಏನಂತ ಹೇಳುತ್ತೆ, ಓ ರಾಜರೇ ದೇರ್ ಈಸ್ ಅನದರ್ ಲಾಯನ್, ಇನ್ನೊಬ್ಬ ರಾಜ ಅಲ್ಲಿದ್ದಾನೆ ಅಂತ ಹೇಳ್ತದೆ. ಆಫ್ಟರ್ ದ್ಯಾಟ್ ದ ಲಾಯನ್ ವಾಸ್ ಹಂಗ್ರಿ. ಕೇಳಿದ ಕೂಡಲೇ ಲಾಯನ್ ಹಂಗ್ರಿ ಆಯಿತು, ಕೋಪಗೊಂಡಿತು. ಹೂ ವಾಸ್ ದ್ಯಾಟ್, ಯಾರದಲ್ಲಿ, ನಾನೇ ಈ ರಾಜ, ನಾನೇ ಈ ಕಾಡಿನಲ್ಲಿ ರಾಜ, ಐ ಆಮ್ ದ ಸುಪ್ರೀಂ ಅನ್ನುವಂಥ ರೀತಿಯಲ್ಲಿ. ಆ್ಯಂಡ್ ಕೇಮ್ ಟು ದ ವೆಲ್, ಯಾರದು ನೋಡೋಣ ನಡಿ ಅಂತ ಹೇಳ್ಬಿಟ್ಟು ಬೋತ್ ಆಫ್ ದೆಮ್ ಎರಡೂ ಪ್ರಾಣಿಗಳು ಕೇಮ್ ಟು ದ ವೆಲ್ ಬಾವಿ ಹತ್ರ ಬರ್ತವೆ. ಸಾ ರಿಫ್ಲೆಕ್ಷನ್ ರೋರ್ಡ್ ಜಂಪ್ಡ್ ಆ್ಯಂಡ್ ಡೈಡ್. ಸಿಯರ್ ದ ಲಯನ್ ಸಾ ಇಟ್ಸ್ ಓನ್ ರಿಫ್ಲೆಕ್ಷನ್. ಲಾಯನ್ ಏನು ಮಾಡಿತು, ಸಾ ಇನ್ ಟು ದ ವೆಲ್ ಒಳಗಡೆ ನೋಡುತ್ತೆ. ಏನು ಕಾಣಿಸ್ತಲ್ರಿ, ಇಟ್ಸ್ ಓನ್ ರಿಫ್ಲೆಕ್ಷನ್ ತನ್ನದೇ ಆದ ಪ್ರತಿಬಿಂಬ ಕಾಣುತ್ತೆ ಇನ್ ದ ವೆಲ್. ದೆನ್ ರೋರ್ಡ್ ಆವಾಗದು ರೋರಿಂಗ್ ಮಾಡುತ್ತೆ, ಸಿಂಹ ಗರ್ಜನೆ ಮಾಡುತ್ತೆ. ಆ ಟೈಮಲ್ಲೇ ಅಪೋಸಿಟ್ ಆ ಕಡೆಯಿಂದ ಸಿಂಹ ಕೂಡ ಗರ್ಜಿಸುತ್ತೆ. ಆ್ಯಂಡ್ ಜಂಪ್ಡ್ ಆ ಗರ್ಜನೆಗೆ ಇದೇನು ಮಾಡುತ್ತೆ, ಪ್ರತಿಕ್ರಿಯೆಯಾಗಿ ಜಂಪ್ ಮಾಡುತ್ತೆ ಆ ವೆಲ್ ಒಳಗಡೆ. ಇಟ್ ಮೀನ್ಸ್ ಬಾವಿಯ ಒಳಗಡೆ ಇನ್ ಟು ದ ವೆಲ್. ಸೊ ಇಟ್ ವಾಸ್ ಡೈಡ್. ಬಾವಿ ಒಳಗಡೆ ಬಿದ್ದ ಕೂಡಲೇ ಆ ಸಿಂಹ ಏನಾಯಿತು, ಸತ್ತೋಗ್ಬಿಡ್ತು. ವಾಟ್ ಈಸ್ ದ ಮಾರಲ್ ಆಫ್ ದಿ ಸ್ಟೋರಿ? ದ ಮಾರಲ್ ಆಫ್ ದಿ ಸ್ಟೋರಿ ವಾಸ್ ವಿಸ್ಡಮ್ ಈಸ್ ಸ್ಟ್ರಾಂಗರ್ ದೆನ್ ಫಿಸಿಕಲ್ ಸ್ಟ್ರೆಂತ್. ಈ ರೀತಿಯಾಗಿ ನಮ್ಮ ದೈಹಿಕ ಶಕ್ತಿಗಿಂತಲೂ ಜ್ಞಾನ ಭಾಳ ಮುಖ್ಯವಾಗಿದೆ ಅನ್ನೋದನ್ನು ಈ ಸ್ಟೋರಿಯಿಂದ ನಾವು ತಿಳ್ಕೊಳ್ಬೋದು ವಿದ್ಯಾರ್ಥಿಗಳೇ. ಸೊ ಫೈನಲಿ ವಿ ಸಮ್ ಅಪ್ ದ ಸ್ಟೋರಿ ಇನ್ ಅ ಪ್ಯಾರಾಗ್ರಾಫ್. ಆ್ಯಂಡ್ ನಾ ಇಲ್ಲಿ ಟೈಟಲ್ ಕೊಟ್ಟಿದ್ದೀನಿ, ದ ಕ್ಲೆವರ್ ರ್ಯಾಬಿಟ್. ಒನ್ಸ್ ಅಪಾನ್ ಎ ಟೈಮ್ ಇನ್ ಅ ಫಾರೆಸ್ಟ್ ಅ ಲಯನ್ ವಾಸ್ ಕಿಲ್ಲಿಂಗ್ ಮೆನಿ ಎನಿಮಲ್ಸ್ ಎವ್ರಿ ಡೇ ಫಾರ್ ಫುಡ್. ಆಲ್ ದ ಎನಿಮಲ್ಸ್ ವೇರ್ ಅಸೆಂಬಲ್ಡ್ ಆ್ಯಂಡ್ ಮೆಟ್ ದ ಲಯನ್. ಆಲ್ ದ ಎನಿಮಲ್ಸ್ ವೇರ್ ರಿಕ್ವೆಸ್ಟೆಡ್ ದ ಲಯನ್ ಆ್ಯಂಡ್ ದ ಲಯನ್ ವಾಸ್ ಅಗ್ರೀಡ್. ಎನಿಮಲ್ಸ್ ರಿಕ್ವೆಸ್ಟ್ ಆಫ್ ಸೆಂಟ್ ಆ್ಯನ್ ಎನಿಮಲ್ ಈಚ್ ಡೇ. ಆಫ್ಟರ್ ಸಮ್ ಡೇ ಇಟ್ ವಾಸ್ ಟರ್ನ್ ಟು ರ್ಯಾಬಿಟ್. ಸೊ ಇಟ್ ವಾಸ್ ಅ ಫಿಯರ್ಡ್ ಆ್ಯಂಡ್ ಇಟ್ ವಾಸ್ ಅ ಥಾಟ್ ಅ ಪ್ಲಾನ್. ಸೊ ಈ ರೀತಿಯಾಗಿ ಮೊದಲ ಪ್ಯಾರವನ್ನು ಬರೆದಿರುವಂಥದ್ದು. ದ ನೆಕ್ಸ್ಟ್ ಪ್ಯಾರ ಈಸ್ ಆಫ್ಟರ್ ಸಮ್ ಟೈಮ್ ದ ರ್ಯಾಬಿಟ್ ವಾಸ್ ವೆಂಟ್ ಟು ದ ಲಯನ್. ದ ರ್ಯಾಬಿಟ್ ಟೋಲ್ಡ್ ಟು ದ ಲಯನ್ that there was another lion. After that the lion was hungry and came to the well. The lion saw its own reflection in the well, then roared and jumped into the well. So it was died. The moral of the story is wisdom is stronger than physical strength. Dear student, we end this like. ಸೊ ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ
ಸಹಾಯ ಆಗಿದೆ ಅಂತ ಅಂದ್ಕೊಳ್ತೀನಿ. ಐ ಹೋಪ್ ಯು ವಿಲ್ ಎಂಜಾಯ್ ದಿಸ್ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.